ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗದ್ಯಾಳ ಗೋಟೆ ಗ್ರಾಮದಲ್ಲಿ ಸರ್ವ ಕಲಾವಿದರು ಹಾಗೂ ಕಲಾಭಿಮಾನಿಗಳು ಮಾಡಿಕೊಂಡು ಮಾಡುವ ಗಾನ ಸುಧಾಕರ ಲಿಂಗೈಕ್ಯ ಶ್ರೀ ಮಹಾದೇವಪ್ಪ ಹುಲ್ಯಾಳಿವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ಹಾಗೂ ಭಜನಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 26/6/2025 ಅದ್ದೂರಿಯಾಗಿ ಜರುಗಿತು. ಮುಂಜಾನೆ 10 ಗಂಟೆಗೆ ವೇದಮೂರ್ತಿ ಬಸಯ್ಯ ಮಾಸ್ವಾಮಿಗಳು ಸತ್ತಿ ಇವರಿಂದ ಕರ್ತು ಗದ್ದಿಗೆಗೆ ಅಭಿಷೇಕ, ಮುಂಜಾನೆ 10 ಗಂಟೆಗೆ ಪ್ರಣವ ಧ್ವಜಾರೋಹಣ ಮಾಡಿ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ತದನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಹಿತನುಡಿಗಳು ಶ್ರೀ ಹುಲ್ಯಾಳ ಮಹಾದೇವಪ್ಪನವರ ಭಜನೆಯಲ್ಲಿ ಮಾಡಿದ ಅಪಾರ ಸಾಧನೆ, ಅವರ ಸಾಧನೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಎಂದು ಬಂದ ಅತಿಥಿಗಳು ಸೇರಿದ ಎಲ್ಲ ಭಜನಾ ಕಲಾವಿದರಿಗೆ ಹಿತನುಡಿಗಳನ್ನು ಹೇಳಿದರು. ನಂತರ ಪೂಜ್ಯರು ಆಶೀರ್ವಚನ ಮಾಡಿ ಮಹಾದೇವಪ್ಪನವರ ಸ್ಮಾರಕ ಕಟ್ಟಡಕ್ಕೆ ಮಹಾದೇವಪ್ಪನವರ ಕುಟುಂಬ ಮತ್ತು ಅಭಿಮಾನಿ ಬಳಗದವರು ಸಾಕಷ್ಟು ಧನ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಮಹಾದೇವಪ್ಪ ಒಳ್ಳೆಯದು ಮಾಡಲಿ ಎಂದು ನುಡಿದರು. ನಂತರ ಪ್ರತಿ ವರ್ಷ ಮಹಾದೇವಪ್ಪನವರ ಪುಣ್ಯ ಸ್ಮರಣೆ ನಿಮಿತ್ತ ಒಳ್ಳೆಯ ಕಲಾವಿದರನ್ನು ಗುರುತಿಸಿ ಗಾನ ಸುಧಾಕರ ಪ್ರಶಸ್ತಿ ಕೂಡ ಕೊಡಲಾಗುತ್ತೆ. ನಂತರ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಿಂದ ಆಗಮಿಸಿದ ಭಜನಾ ಕಲಾವಿದರು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಬಂದ ಎಲ್ಲ ಅಭಿಮಾನಿಗಳಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ದಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಪುಣ್ಯ ಆಶ್ರಮ ಕಾಡ್ರಕೊಪ್ಪ ದಿವ್ಯ ಸಾನ್ನಿಧ್ಯ ವಹಿಸಿದರು. ಹರ್ಷಾನಂದ ಮಹಾಸ್ವಾಮಿಗಳು ಶ್ರೀ ಗುರುದೇವಾಶ್ರಮ ಹುಲ್ಯಾಳ್, ಶ್ರೀ ಶ್ಯಾಮಾನಂದ ಪೂಜಾರಿ ಧರ್ಮದರ್ಶಿಗಳು ಸಿದ್ದಾರೂಢ ಮಠ ಹುಬ್ಬಳ್ಳಿ, ಮಹಾದೇವ ಮಹಾರಾಜರು ಭೂ ಕೈಲಾಸ ಮಠ ನಂದಗಾಂವ್, ಅಜಿತ ಗುರೂಜಿ ಬಿದರಿಹಳ್ಳಿ, ಸನ್ಮಾನ್ಯ ಶ್ರೀ ಶ್ರೀಕಾಂತ ಕುಲಕರ್ಣಿ, ಮಹೇಶ ಕುಮಟಳ್ಳಿ, ಸುಶೀಲ್ ಕುಮಾರ ಬೆಳಗಲಿ, ಅರ್ಜುನ ದಳವಾಯಿ, ಬಸವರಾಜ ಸಿಂಧೂರ, ಮುತ್ತಣ್ಣ ಹಿಪ್ಪರಗಿ, ರಾಹುಲ ಕಲೂತಿ, ಶಿವಾನಂದ ಸಿಲ್ಲಿಕೇರಿ, ಗಾನ ಸುಧಾಕರ ಶ್ರೀ ಪ್ರಶಸ್ತಿಗೆ ಭಾಜನರಾದ ಶ್ರೀ ರವೀಂದ್ರ ಸೊರಗಾವಿ, ಖ್ಯಾತ ಹಿಂದೂಸ್ತಾನಿ ಹಾಗೂ ಚಲನಚಿತ್ರ ಹಿನ್ನೆಲೆ ಗಾಯಕರು ಬೆಂಗಳೂರು ಹಾಗೆ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಗೋಟೆ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಕಟ್ಟಿ, ಸಂಗೀತ ವಿದ್ವಾಂಸರು ರಾಯಪ್ಪ ಕುಂಬಾರ್, ಹಿರಿಯ ಕಲಾವಿದರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಭಾಗವಹಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಸಂಘಟಕನಾದ ಸಿದ್ದು ಬ ಉಪ್ಪಲದನಿ, ಅಧ್ಯಕ್ಷರು ತಾಲೂಕಾ ಕಲಾವಿದರ ಸಂಘ ಜಮಖಂಡಿ ಹಾಗೂ ಅವರ ಬಳಗ ಭಾಗವಹಿಸಿದರು. ವರದಿ ಮಾರುತಿ ಕುಳಲಿ, ಜನತಾವಾಣಿ ಕರ್ನಾಟಕ. ಮಹಾದೇವಪ್ಪಣ್ಣ ಅವರ ಅಭಿಮಾನಿಗಳು ಹಾಗೂ ಬಿದ್ರಿ ಕುಮಾರೇಶ್ವರ ಭಜನಾ ಮಂಡಳಿಯವರು 8,556 ರೂಪಾಯಿ ಕಾಣಿಕೆಯನ್ನು ತಮ್ಮ ಗ್ರಾಮದ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪೂಜ್ಯರ ಹಸ್ತದಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡ ನುಡಿಯ ಹಿಂದೂನಾಗು, ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು, ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು, ಭಾರತೀಯರ ವಿಶ್ವಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು, ಭಾರತ ಆಹಾಕಾರವ ನೀಗುವ ಶಕ್ತಿಯು ಕ್ರೋಧ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ, ಚರಣ ಭಜಕರ ಸುರಿತರನ್ನ
नो बृहस्पतिर्दधातु ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः शिवाय नमः जय मंगलम जय नमः पार्वतीपते हर हर महादेव श्रीमन्युजुगुण शिवाय नमः शिवाय नमः ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ ಶಿವಾಯ ನಮಃ ಶಿವಾಯ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಪೂಜ್ಯರೆಲ್ಲರೂ ಕಾಣ ಸುಧಾಕರ ಪೂಜ್ಯರೆಲ್ಲರೂ ಪೂಜ್ಯರಿಗೆ ಗಣ್ಯಮಾನ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ಜಮಖಂಡಿ ತಾಲೂಕಾ ಸರ್ವ ಕಲಾವಿದರು ಹಾಗೂ ಇನ್ನುಳಿದ ಮಾದೇವಪ್ಪನ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡಿ ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಅಭಿಮಾನಿಗಳು ಮಾದೇವಪ್ಪನವರ ಪ್ರಿಯ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಅತನಿ ಮತಕ್ಷೇತ್ರ ಮಹೇಶ್ ಕುಂತಳಿ ಸಾಹೇಬರು ವೇದಿಕೆಗೆ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಮಾಡ್ಕೊಳ್ತಕ್ಕಂಥ ವಿನಂತಿ ಏನ್ಬರ್ತದ, ವಿಜ್ಞಾನಿಗಳಾಗ್ರಿ, ಆದ್ರೆ ಒಂದು ತಮ್ಮ ಗಮನದಲ್ಲಿರಬೇಕು. ನಾನು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಧರ್ಮ ಪತ್ನಿ ಅಂತಕ್ಕಂಥ ಭಾವನೆ ನಿಮ್ಮ ಭಾವದಲ್ಲಿ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಬಯಸ್ತೀನಿ. ಅದೊಂದು ಆಂದೋಲನ ಆಗಬೇಕಾಗಿದೆ, ಅದು ಒಂದು ಆಂದೋಲನ ಆಗಬೇಕಾಗಿದೆ. ನಾವು ಕೂಡ ರೈತ ಎತ್ತುಕೊಳ್ಬೇಕಾಗಿದೆ. ನಮ್ಮ ರೈತರ ಮಕ್ಕಳನ್ನ ರೈತರ ಮಕ್ಕಳಿಗೆ ಕೊಟ್ಟದ್ದೇ ಆಗ್ತದಂತಂದ್ರೆ ರೈತ ಎಂದೂ ಬಡವನಾಗಲಿಕ್ಕೆ ಸಾಧ್ಯ ಇಲ್ಲ, ರೈತನಿಗೆ ಇಂಥ ಕಷ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೀಗ ಸರಳತೆಯ ಸೂತ್ರದಲ್ಲಿ ಸುಖವ ಅತನಿಯಿಂದ ಆಗಮಿಸಿರ್ತಕ್ಕಂಥ ರಮೇಶ್ ಗೌಡ ಪಾಟೀಲ್ ಎಲ್ಲ ಕಲಾಭಿಮಾನಿಗಳು ವಿಶೇಷವಾಗಿದ್ದ ಸನ್ಮಾನವನ್ನ ಸಿರುವರು ಅವರಿಗೆ ಕರ್ನಾಟಕದ ಕೇಸರಿ ಅನಿಸಿಕೊಂಡಿರ್ತಕ್ಕಂಥ ಮಾದೇವಪ್ಪಣ್ಣ ಪೂಲ್ಯಾಳ ಅವರ ಪುಣ್ಯ ಸ್ಮರಣೆಗೆ ಮನದಾಳದಲ್ಲಿ ಸಂಗೀತದ ರಸದೌತಣವನ್ನ ಉಣಬಡಿಸಿ ಇವತ್ತಿನ ದಿನ ನಮ್ಮೆಲ್ಲರ ಕಣ್ಣೆದುರಿಗೆ ಇರದೇ ಇದ್ದರೂ ಕೂಡ ಅವರ ದಿವ್ಯ ಚೈತನ್ಯ ನಮ್ಮ ಜೊತೆಗೆ ಓಡಾಡ್ತಾ ಇರುವಂತಹ ಅತ್ಯದ್ಭುತ ಭಜನ ಕೈವಲ್ಯದ ಕಲಾವಿದರಾಗಿರುವಂತಹ ಹುಲ್ಯಾಳ ಮಹದೇವಪ್ಪನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮಗಳನ್ನು.
ಮುರುಗೇಂದ್ರ ಶಿವಗಳ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಇವತ್ತಿನ ದಿವಸ ಗಾಢ ಸುಧಾಕರ ಲಿಂಗೈಕ ಮಾದೇವಪ್ಪಣ್ಣ ಹುಲ್ಯಾಳಿಯವರ ಪ್ರಥಮ ಪುಣ್ಯಸ್ಮರಣೆಯ ಹಾಗೂ ಭಜನಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ದಯಾನಂದ ಸರಸ್ವತಿ ಮಹಾಸ್ವಾಮೀಜಿ ಪಾದಕ್ಕೂ ನಮಸ್ಕರಿಸುತ್ತಾ ಮತ್ತೊಬ್ಬ ಪಾದಕ್ಕೂ ನಮಸ್ಕರಿಸಿ ಸದ್ಗುರು ಸಮರ್ಥ ಮಹಾದೇವ ಮಹಾರಾಜ ಪಾದಕ್ಕೂ ನಮಸ್ಕರಿಸುತ್ತಾ ಈ ಭಾಗದ ಜಮಖಂಡಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅರ್ಜುನ್ ಪಾಲ್ವಾನ್ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥವು ನಮ್ಮ ಆತ್ಮೀಯರಾದಂಥವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಬಸವರಾಜ್ ಪುಟಾಳಿ ಅವರೇ, ಕಲಾವಿದರಾದಂತಹ ಸೋರಗಾವಿ ಅವರೇ, ನಮ್ಮ ಜೊತೆಗೆ ಆಗಮಿಸಿದಂಥ ರಮೇಶ್ ಗೌಡ ಪಾಟೀಲ್ ಅವರಿರ್ಬೋದು, ಮಲ್ಲಪ್ಪ ಹಂಚನಾಳ್ ಅವರಿರ್ಬೋದು, ಮಹೇಶ್ ಪಾಟೀಲ್ ಅವರಿರ್ಬೋದು, ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯವೇ, ಮಾತೋಶ್ರೀ ಅವರೇ, ಈ ವೇದಿಕೆಯ ಸಂಘಟಕರೇ, ವಿಶೇಷವಾಗಿ ತಾಯಂದಿರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಸಮಯ 1 ಗಂಟೆ. ನಾವು ಸಾಕಷ್ಟು ಮಾತಾಡಬೇಕಂದ್ರೂ ಇನ್ನೂ ಪೂಜೆ ಮಾತಾಡೋದಾಗ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾನು ಒಂದೇ ಏನಪ್ಪಾ ಅಂದ್ರೆ ಮಾದೇವಪ್ಪಣ್ಣ ಹುಲ್ಯಾಳ ಹುಟ್ಟಿದ್ದು ಹುಲ್ಯಾಳ ಜಮಖಂಡಿ ತಾಲೂಕ್, ನೆಲೆಸಿದ್ದು ಗೋಟೆಗದ್ದೆಳ. ಆದ್ರೆ ಅವರು ಮನೆಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ತಿಂದ ಕೂಡುದೈತಿ ತಿಂದ ಮನೆಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಸಮಾಧಾನದಿಂದ ಪ್ರಸಾರ ಮಾಡೋರು ಪುರವಾಸಂತಂ ಬ್ರಹ್ಮಜ್ಞಾನ ಪ್ರದಾಯಕಂ ಭವತಾಪ ವಿನಾಶಾರ್ಥಂ ಸಿದ್ಧಾರೂಢ ಯತಿಂಬಚೆ ಜೀವನ್ಮುಕ್ತಂ ಬ್ರಹ್ಮನಿಷ್ಠಂ ಬ್ರಹ್ಮರೂಪಿಣಂ ಅದ್ವಯಂ ಭಕ್ತಾನಾಂ ಜ್ಞಾನದಾತಾರಂ ಸದ್ಗುರು ಶ್ಯಾಮಾನಂದಂ ಪ್ರಣಮಾಮ್ಯಹಂ. ಆರಾಧ್ಯ ದೇವತೆ ಪರಶಿವನ ಅಪರಾವತಾರಿ, ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಪರಿಧಿಯನ್ನು ಮೀರಿ ನಿಂತು ಸಹಜ ಜಗದ್ಗುರು ಎಂದೆನಿಸಿ ನಡೆದು ತೋರಿದ ವಿಶ್ವಯೋಗಿ, ಸಕಲ ಮತೋದ್ಧಾರಕ, ಸರ್ವ ಧರ್ಮಗಳ ಸಮನ್ವಯ ಆಚಾರ್ಯ, ಜಗದ್ವಂದ್ಯ ಜಗತ್ಪೂಜನೀಯರಾದ ಜಗದ್ಗುರು ಸಿದ್ಧಾರೂಢ ಯತೀಶ್ವರನ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ, ಸ್ವರೂಪರೆಯಾದ ಮಹಾಮೌನ ಯೋಗಿ ಸ್ಥಿತಪ್ರಜ್ಞ ಮಹಾತ್ಮ ಜಗದ್ಗುರು ಗುರುನಾಥಾರೂಢರ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗಾನ ಸುಧಾಕರರೆಂದೇ ಖ್ಯಾತನಾಮರಾದ ಪರಮ ಪೂಜ್ಯರು ನಮ್ಮ ಲೀನರಾದ ಮಾದೇವಪ್ಪನ ಹುಲ್ಯಾಳ ಅವರಿಗೂ ಕೂಡ ಅನಂತ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ, ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಕೆಲವೇ ಜನ ಪಂಡಿತರಲ್ಲಿ ಪಂಡಿತೋತ್ತಮರಾದ ನ್ಯಾಯ ವೇದಾಂತಾಚಾರ್ಯರು, ಪುರುಷ ಸರಸ್ವತಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದಯಾನಂದ ಸರಸ್ವತಿ ಅಪ್ಪಗಳವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಚಿನ್ಮಯಾನಂದ ಶ್ರೀಗಳವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೂಜ್ಯನೀಯರಾದ ಮಹಾದೇವ ಮಹಾರಾಜರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಅದರಂತೆ ಪೂಜ್ಯನೀಯರಾಗಿರ್ತಕ್ಕಂಥ ಬಾಬು ಮಹಾರಾಜರವರ ಶ್ರೀಚರಣಗಳಲ್ಲಿಯೂ ಅನಂತ ವಂದನೆಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ
ಚರಿತ್ರೆಯನ್ನ ತತ್ವ ಸಂದೇಶಗಳನ್ನ ನಾಡಿನ ಅತ್ಯಂತ ಸಂಚರಿಸಿ ಬಿತ್ತರಿಸಿರ್ತಕ್ಕಂಥ ಪೂಜ್ಯನೀಯರಾದ ಪ್ರವಚನ ಪಟು ಎಂದೇ ಖ್ಯಾತನಾಮರಾದ ಮಲ್ಲೇಶ್ವರ ಶರಣರ ಶ್ರೀ ಚರಣಗಳಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯನೀಯರಾದ ಅಜಿತ್ ಗುರುಗಳವರಿಗೂ ಹಾಗೂ ಬಸವರಾಜ ಶಾಸ್ತ್ರಿ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರವೀಂದ್ರ ಸೋರ್ಗಾವಿ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಆಗಿರ್ತಕ್ಕಂಥ ನಮ್ಮ ಶಿವಲಿಂಗಪ್ಪ ಚಪ್ಪರ್ ಹಾಗೂ ಅವರ ಸಂಗಡಿಗರು ಹಾಗೂ ಮಹದೇವಪ್ಪನ ಹುಲ್ಯಾಳ ಅವರ ಸುಪುತ್ರರಾಗಿರ್ತಕ್ಕಂಥ ಮಹಲಿಂಗ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ತಮ್ಮನವ್ರನ್ನು ಅವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ನಮ್ಮ ಹುಲ್ಯಾಳ ಮಹದೇವಪ್ಪನವರ ಒಂದೇ ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಂಡಂತ ಪರಮ ಪೂಜ್ಯ ದಯಾನಂದ ಸರಸ್ವತಿ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸಿ ಇನ್ನೂರುವ ನಮ್ಮ ಮಹಾದೇವ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಹೊನ್ನವಾಡ ಶರಣರಿಗೆ ನಮಸ್ಕರಿಸಿ ಗುರುಗಳಿಗೆ ನಮಸ್ಕರಿಸಿ ನಮ್ಮ ಕಾಜಿಗಳಿಗೆ ಶರಣರಿಗೆ ನಮಸ್ಕರಿಸಿ ಇದೀಗ ತಾನೇ ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಗುರುಜಿ ಅವರಿಗೆ ನಮಸ್ಕರಿಸಿ ವೇದಿಕೆ ಮೇಲಿದಂತ ಇನ್ನೂರಿಗೆ ನಮಸ್ಕರಿಸಿ ಇಲ್ಲಿವರೆಗೆ ಬಹಳ ಕಾರ್ಯಕ್ರಮ ತಾವು ಕೇಳ್ತಿದ್ದೀರಿ. ಮೊದಲನೇದಾಗಿ ಈ ಹುಲ್ಯಾಳ ಮಹಾದೇವ ಭಜನಾ ಅಂದ್ರ ಇವತ್ತು ಅತ್ಯಂತ ಇಷ್ಟು ಕುಡಿಯೋದ್ರೆ ಯಾರು ನಿಮ್ಮ ಅತ್ಯಂತ ಅವ್ರ ಮೇಲೆ ಭಕ್ತಿ ಇದ್ದವ್ರು ಕುಡೀರಿ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹಿತ ನಮಸ್ಕರಿಸಿ ಎನ್ನುವುದಿಲ್ಲ. ವಿಶೇಷವಾಗಿ ಹೆಚ್ಚಿಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮತ್ತೊಂದನ್ನ ಜನ ಆಸಕ್ತಿಯಿಂದ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಆ ರೀತಿಯಾದಂಥ ಸಮಯದಲ್ಲಿಯೂ ಕೂಡ ಈ ಒಂದು ವಿಶೇಷವಾದಂಥ ಭಜನಾ ಪದಗಳನ್ನಾಗಲಿ ಮತ್ತೊಂದನ್ನಾಗಲಿ ಮುಗಿದೊಂದನ್ನಾಗಲಿ ಇವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರತಿವಾದ ಕರ್ನಾಟಕಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರಿವರೆಲ್ಲದೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಕರ್ಣಾರಗಂಧಗಳನ್ನು ಸ್ಮರಿಸಿ ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ದಾರೂಢಪ್ಪಂಗಳವರ ಕರುಣಾರಗಂಧಕ್ಕೂ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಕರುಣಾರಗಂಧಕ್ಕೂ ಜಗದ್ವಂದ್ಯ ಜಗದ್ಗುರು ಮಹಾಮೌನ ಯೋಗಿ ಗುರುನಾಥರೂಢಪ್ಪಂಗಳವರ ಕರುಣಾರಗಂಧಕ್ಕೂ ಅನೇಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕನ್ನಡ ವಾಂಗ್ಮಯದಲ್ಲಿ ಗ್ರಂಥಗಳನ್ನು ನಿರ್ಮಾಣ ಮಾಡಿ ಸಂಸ್ಕೃತ ಸಾಹಿತ್ಯದಲ್ಲಿ ಏನಿತ್ತು ಅದೆಲ್ಲವನ್ನೂ ನಮಗೆ ಕ್ರೋಢೀಕರಿಸಿ ಕೊಡಮಾಡಿದವರು ಜಗದ್ವಂದ್ಯ ಜಗದ್ಗುರು ನಿಜಗುಣ ಯತಿಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಒಂದು ಪದ್ಯ ಸಾಕು, ಕೈವಲ್ಯ ಪದ್ಧತಿಯನ್ನು ಒಂದು ಪದ್ಯ ಸಾಕು. ಇಡೀ ಅಧ್ಯಾತ್ಮದಲ್ಲಿ ಏನನ್ನು ಹೇಳಬೇಕಾಗಿದೆಯೋ ಅದೆಲ್ಲವನ್ನು ಇದು ಒಂದು ಪದ್ಯದಲ್ಲಿ ಕ್ರೋಢೀಕರಿಸಿದ್ದಾರೆ. ಅದರ ಜೊತೆಗೆ ನಾನು ಸ್ವಕಪೋಲ ಕಲ್ಪಿತವಾಗಿ ಬರಲಿಲ್ಲ ಅನ್ನುವುದನ್ನು ಪ್ರಮಾಣೀಕರಿಸುವುದಕ್ಕಾಗಿ ಅನುಭವ ಸಾರ ನಾಮಕ ಗ್ರಂಥದಲ್ಲಿ ಬಹಳಷ್ಟು ಉಪನಿಷತ್ ಮಂತ್ರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಅಂತಹ ಜಗದ್ವಂದ್ಯ ಜಗದ್ಗುರು ಶ್ರೀಮನ್ ನಿಜಗುಣರ ಚರಣಾರವಿಂದದಲ್ಲಿ ಮತ್ತೊಮ್ಮೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅವರಿವರೆನ್ನದೇ ಎಲ್ಲ ಪೂಜ್ಯರಲ್ಲಿಯೂ ಗಣ್ಯ ಮಾನ್ಯರಲ್ಲಿಯೂ ಕಲಾವಿದರಲ್ಲಿಯೂ ತಾಯಂದಿರಲ್ಲಿಯೂ ಕೂಡ ಒಮ್ಮೆಲೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಕಾರಣ ಏನಂದ್ರೆ ಸಮಯ ಕೊರತೆ ಆಗಿದೆ, ಎಲ್ಲರಿಗೂ ಹೊಟ್ಟೆ ಹತ್ತಿದೆ. ಇಲ್ಲಿ ಕುಳಿತವ್ರು ಯಾರೂ ಎದ್ದು ಹೋಗಿಲ್ಲ. ಹೊರಗಿನವ್ರ ಪ್ರಸಾದ ಮಾತಿರ್ಬಹುದು, ಏನೇನೋ ನಡೆದಿರಬಹುದು. ಆದುದರಿಂದ ಕೇವಲ ಮಹದೇವಪ್ಪಣ್ಣ ಹುಲ್ಯಾಳವರು ಇಲ್ಲಿ ಸಮಾಧಿಸ್ಥರಾಗುವುದಕ್ಕೆ ಚಪ್ಪರವರು ಕಾರಣ ಅನ್ನೋದು ಈಗಾಗಲೇ ನಿಮ್ಮೆಲ್ಲರಿಗೂ ವಿದಿತವಾದಂತಹ ವಿಚಾರ. ಆ ಚಪ್ಪರ ಬಂಧುಗಳಿಗೂ ಕೂಡ